ಪ್ರೈಸ್ ದ ಲಾರ್ಡ್. ನಮ್ಮನ್ನು ನೋಡುವಂತ ಎಲ್ಲ ದೈವ ಜನರಿಗೆ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತೇನೆ. ಸೊ ತಮ್ಮೆಲ್ಲರಿಗೋಸ್ಕರವಾಗಿ ಒಂದು ವಾಕ್ಯವನ್ನು ಓದೋದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಕೀರ್ತನೆಗಳು 71 1ನೇ ವಾಕ್ಯ ನಾವು ಈ ರೀತಿಯಾಗಿ ಗಮನಿಸುತ್ತೇವೆ. ಸತ್ಯವೇದದಲ್ಲಿ, ಯೆಹೋವನೇ ನಿನ್ನ ಮೊರೆ ಹೊಕ್ಕಿದ್ದೇನೆ, ಎಂದಿಗೂ ಆಶಾ ಭಂಗಪಡಿಸಬೇಡ ಎಂಬುದಾಗಿ. ಈ ಕೀರ್ತನೆಗಾರನು ದೇವರ ಸಮ್ಮುಖದಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಗಮನಿಸುವಾಗ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿದನು ವ್ಯರ್ಥವಾಗಿ ಹೋಗೋದಿಲ್ಲ ಎಂಬುದಾಗಿ ಒಂದು ದೃಢವಾದ ನಂಬಿಕೆ, ನಿಶ್ಚಯ ಅವನಿಗೆ ಉಂಟು. ದೇವರೇ, ನನ್ನನ್ನು ಆಶಾಭಂಗ ಪಡಿಸಬೇಡ, ನನ್ನನ್ನು ಅವಮಾನ ಪಡಿಸಬೇಡ, ನನ್ನನ್ನು ನಿಂದೆಗೆ ಗುರಿ ಪಡಿಸದ ಹಾಗೆ ದೇವರೇ ನನ್ನನ್ನು ನೀನು ಆಶೀರ್ವದಿಸು ಎಂಬುದಾಗಿ ಆ ಕೀರ್ತನೆಗಾರನ ಪ್ರಾರ್ಥನೆ ಮಾಡೋದನ್ನು ನಾವು ನೋಡುತ್ತೇವೆ. ಸೊ ಯಾವುದೇ ಒಂದು ಅವಮಾನದಲ್ಲಿ, ಯಾವುದೇ ನಿಂದೆಯಲ್ಲಿ, ಯಾವುದೇ ಒಂದು ಎಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಆಗೋದ್ರೂ ಕೂಡ ನಂಬಿಕೆಯಿಂದ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತ ನಮ್ಮನ್ನು ಏನ್ ಮಾಡುತ್ತಾನೆ, ಆಶೀರ್ವಾದ ಮಾಡುತ್ತಾನೆ. ಸೊ ಈ ವಾಕ್ಯವನ್ನು ತಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.